ಜೈ ಭಾರತ್ ವಂದೇ ಮಾತರಂ. ಅರ್ಜಿತ್ ಸಿಂಗ್ ಯಾರಿಗೆ ತಾನೇ ಗೊತ್ತಿಲ್ಲ, ಅದ್ಭುತ ಹಾಡುಗಾರ. ಇವರ ಹಾಡಿಗೆ ಮನಸೋಲದವರು ಯಾರೂ ಇಲ್ಲ. ನಾನು ಯಾಕೆ ಇವರ ಬಗ್ಗೆ ಹೇಳುತ್ತಿದ್ದೇನೆಂದರೆ, ಅರ್ಜಿತ್ ಸಿಂಗ್ ಒಂದು ಅನೌನ್ಸ್ ಮಾಡಿದ್ದಾರೆ. ಅದೇನೆಂದರೆ, ನಾನು ಇನ್ನು ಮುಂದೆ ಹಿನ್ನೆಲೆ ಗಾಯಕನಾಗಿ ಸಂಗೀತ ಹಾಡುವುದಿಲ್ಲ ಅಂತ ಹೇಳಿದ್ರು. ಅವರು ಹೇಳುತ್ತಾರೆ, ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕೇಳುಗರಾಗಿ ಇಷ್ಟು ವರ್ಷ ನನಗೆ ಇಷ್ಟೊಂದು ಪ್ರೀತಿ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ಇನ್ನು ಮುಂದೆ ನಾನು ಹಿನ್ನೆಲೆ ಗಾಯಕನಾಗಿ ಯಾವುದೇ ಹೊಸ ಹುದ್ದೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಹೀಗಂತ ಘೋಷಿಸಲು ನನಗೆ ಸಂತೋಷವಾಗಿದೆ. ನಾನು ಅದನ್ನು ರದ್ದುಗೊಳಿಸುತ್ತಿದ್ದೇನೆ. ಇದು ಅದ್ಭುತ ಪ್ರಯಾಣವಾಗಿತ್ತು ಅಂತ ಬರೆದಿದ್ರು. ಇದೊಂದು ಹೇಳಿಕೆ ಶಾಕಿಂಗ್ ರೀತಿಯ ಹೇಳಿಕೆ. ಯಾಕೆಂದ್ರೆ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡುತ್ತಿದ್ದರು. ಹೆಚ್ಚಾಗಿ ಹಿಂದಿ ಸಿನಿಮಾಗಳಲ್ಲಿ ಹಾಡುತ್ತಿದ್ದರು. ಅವರಿಗೆ ಹೆಚ್ಚಿನ ಬೇಡಿಕೆ ಕೂಡ ಇತ್ತು. ಪ್ರತಿಯೊಬ್ಬರ ಸಿನಿಮಾದಲ್ಲೂ ಕೂಡ ಅರ್ಜಿತ್ ಸಿಂಗ್ ಹಾಡು ಇರಬೇಕು ಅಂತ ಒತ್ತಾಯ ಕೂಡ ಮಾಡುತ್ತಿದ್ದರು. ಇದರಲ್ಲಿ ಗೊತ್ತಾಗುತ್ತೆ ಅವರ ಡಿಮ್ಯಾಂಡ್ ಎಷ್ಟಿದೆ ಎಂಬುದು. 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 8 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಸೇರಿದಂತೆ ಹಲವಾರು ಪುರಸ್ಕಾರಗಳಿಗೆ ಪಾತ್ರರಾಗಿದ್ದರು. ಅವರಿಗೆ 2025ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಅರ್ಜಿತ್ ಸಿಂಗ್ 2005ರಲ್ಲಿ ರಿಯಾಲಿಟಿ ಶೋ ಫೇಮ್ ಗುರುಕುಲ್ನಲ್ಲಿ ಭಾಗವಹಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರು 2011ರಲ್ಲಿ ಇಮ್ರಾನ್ ಹಶ್ಮಿ ನಡೆಸಿದ ಮರ್ಡರ್ 2 ಚಿತ್ರದ ಫಿರ್ ಮೊಹಬ್ಬತ್ ಹಾಡಿನೊಂದಿಗೆ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಈ ಒಂದು ಸಾಂಗ್ ಏನಿದೆ ಅವರ ವೃತ್ತಿ ಬದುಕನ್ನೇ ಬದಲಾಯಿಸುತ್ತೆ. ಯಾಕೆ ಹೇಳ್ತಿದ್ದೀನಂದ್ರೆ, ಈ ಒಂದು ಹಾಡಿನಲ್ಲಿ 3 ಯುವ ಗಾಯಕರು ಪಾದಾರ್ಪಣೆ ಮಾಡುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅರ್ಜಿತ್ ಸಿಂಗ್, ಮೊಹಮ್ಮದ್ ಇರ್ಫಾನ್ ಹಾಗೆ ಸಾಯಿಮ್ ಭಟ್. ಆದರೆ ಈ ಹಾಡಿನ ನಂತರ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದ್ದು ಅರ್ಜಿತ್ ಸಿಂಗ್. ನಂತರ ಸಿನಿಮಾದಲ್ಲಿ ಹಾಡುಗಾರಿಕೆ ಜೀವನ ಶುರುವಾಗುತ್ತೆ. ಇನ್ನು 2013ರಲ್ಲಿ ಆಶಿಕಿ 2 ಚಿತ್ರದ ತುಮ್ ಹಿ ಹೋ ಹಾಡು ಬಿಡುಗಡೆಯೊಂದಿಗೆ ಅವರು ವ್ಯಾಪಕ ಮನ್ನಣೆಯನ್ನು ಪಡೆದರು. ಅಲ್ಲಿಂದ ಇಲ್ಲಿವರೆಗೆ ಹಾಡುತ್ತಾ ಬಂದಿದ್ದಾರೆ. ಅವರು ಬಂಗಾಳಿಯಲ್ಲಿ ಕೂಡ ಹಾಡಿದ್ದಾರೆ. ಅರ್ಜಿತ್ ಸಿಂಗ್ ಯಾಕೆ ಈ ರೀತಿ ಮಾಡಿದೆ ಎಂಬುದು ಇದುವರೆಗೆ ಗೊತ್ತಿಲ್ಲ. ಅರ್ಜಿತ್ ಸಿಂಗ್ ಹಾಡುಗಾರಿಕೆಯಲ್ಲಿ ಪೀಕ್ನಲ್ಲಿ ಇರುವಾಗ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ಸಿಂಗರ್ ಶ್ರೇಯಾ ಘೋಷಾಲ್ ಹೇಳ್ತಾರೆ, ಒಂದು ಅಧ್ಯಾಯ ಮುಗಿದಿದೆ ಅಂತ ಹೇಳಿದ್ರು. ಈಗ ಇವರು ಹಾಡುವುದಿಲ್ಲ ಎಂಬ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರು ಹಾಡುತ್ತಾರಾ ಅಥವಾ ಇಲ್ವಾ, ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ? 10 ಹಲವು ಕ್ವಶನ್ ಹಾಗೆ ಉಳಿದುಕೊಂಡಿದೆ.